ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ಜಿಲ್ಲೆಯ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಒಂದು ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮತ್ತೊಂದು ಸ್ಫೋಟಕ ಸುದ್ದಿಯೊಂದನ್ನು ಒಂದು ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ದಾವಣಗೆರೆ ಜಿಲ್ಲೆಯ ಸಾಕಷ್ಟು ಸ್ಟೋರಿಗಳನ್ನು ಬ್ರೇಕ್ ಮಾಡಿತ್ತು ಒಂದು ಕನ್ನಡ ನ್ಯೂಸ್. ಈಗ ಮತ್ತೊಂದು ಸ್ಟೋರಿಯನ್ನು ಒಂದು ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇಟ್ಸ್ ಬ್ರೇಕಿಂಗ್ ಏನೋ ನೋಡ್ತಾ ಹೋಗೋಣಂತೆ. ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಬ್ರೇಕಿಂಗ್ ನೋಡ್ತಾ ಹೋಗೋಣ. ಇದು ಒಂದು ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೊಂದು ಸ್ಫೋಟಕ ಸುದ್ದಿ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಒಂದು ಕನ್ನಡ ನ್ಯೂಸ್. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಇಲ್ಲಿ ನೋಡ್ರಿ ನಿಮ್ಮ ಇಲಾಖೆಯ ಕರ್ಮಕಾಂಡ. ಮೃಗಾಲಯದಲ್ಲಿದ್ದ ಒಂಟಿ ಕೃಷ್ಣ ಮೃಗ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆಯಂತೆ. ಆನಗೋಡು ಮೃಗಾಲಯದಲ್ಲಿದ್ದ ಒಂಟಿ ಕೃಷ್ಣ ಮೃಗ ನಾಪತ್ತೆ ಪ್ರಕರಣ 3 ತಿಂಗಳ ಬಳಿಕ ಬೆಳಕಿಗೆ ಬರ್ತಿದೆ. ಒಂಟಿ ಕೃಷ್ಣ ಮೃಗ ನಾಪತ್ತೆ ಪ್ರಕರಣ. ಪಂಜರದೊಳಗಿದ್ದ ಒಂಟಿ ಕೃಷ್ಣ ಮೃಗ ನಾಪತ್ತೆ ಆಗಿದ್ದು ಹೇಗೆ? ಅಂದು SSM ಫಾರಂನಲ್ಲಿ ರಕ್ಷಿಸಿದ್ದ ಕೃಷ್ಣ ಮೃಗ ಇಂದು ನಾಪತ್ತೆ. ಸಚಿವ SS ಮಲ್ಲಿಕಾರ್ಜುನ್ ಫಾರಂನಲ್ಲಿ ರಕ್ಷಿಸಿದ್ದ ಕೃಷ್ಣ ಮೃಗ. ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಈ ಸ್ಟೋರಿ ಕೈಗನ್ನಡಿ. ಕೃಷ್ಣ ಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದರೂ ಇಲ್ಲ ಸೂಕ್ತ ತನಿಖೆ. ಇದ್ದ 3ರಲ್ಲಿ ಕೃಷ್ಣ ಮೃಗ ಕದ್ದವರ್ಯಾರು? ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರಾ ಹಿರಿಯ ಅಧಿಕಾರಿಗಳು? ಕೃಷ್ಣ ಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದರೂ ಯಾರ ಮೇಲೂ ಇಲ್ಲ ಕ್ರಮ. ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಒಂಟೆ ಕೃಷ್ಣ ಮೃಗ ನಾಪತ್ತೆ ಆಗಿರುವಂಥದ್ದು, ಅಂದರೆ ಅರ್ಥಾತ್ ಕಳೆದು ಹೋಗಿರುವಂಥದ್ದು. ಆನಗೋಡಿನಲ್ಲಿರುವಂತಹ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯದಲ್ಲಿ ಒಂಟೆ ಕೃಷ್ಣ ಮೃಗ ಕಳೆದು ಹೋಗಿದೆಯಂತೆ. 3 ತಿಂಗಳಾಗಿದೆ ಒಂಟಿ ಕೃಷ್ಣ ಮೃಗ ಕಳೆದೋಗಿ. ಅದರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರಂತೆ. ಈ ಒಂಟಿ ಕೃಷ್ಣ ಮೃಗ ಯಾವುದಪ್ಪ ಅಂದರೆ 2022ರಲ್ಲಿ SS ಮಲ್ಲಿಕಾರ್ಜುನ್ ಒಡೆತನದ ಕಲ್ಲೇಶ್ವರ ಮಿಲ್ನಲ್ಲಿ ಏನು ಸಂರಕ್ಷಣೆಯನ್ನು ಮಾಡಲಾಗಿತ್ತು ವನ್ಯಜೀವಿಗಳನ್ನು, ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಿದಂತಹ ವನ್ಯಜೀವಿಗಳ ಪಡೆಯಲಿದ್ದಂತಹ ಕೃಷ್ಣ ಮೃಗ ಇದು. ಆ ಕೃಷ್ಣ ಮೃಗವನ್ನು ದಾವಣಗೆರೆ ಬಳಿ ಇರುವಂತಹ ಆನಗೋಡು ಸಮೀಪದ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯಕ್ಕೆ ವರ್ಗಾವಣೆಯನ್ನು ಮಾಡಿರ್ತಾರೆ, ಶಿಫ್ಟ್ ಮಾಡಿರ್ತಾರೆ. ಆ ಒಂದು ಹಿಂಡಿನಲ್ಲಿರ್ತಕ್ಕಂಥ ಒಂದೇ ಒಂದು ಕೃಷ್ಣ ಮೃಗ ಎಲ್ಲರಿಗೂ ಗುದ್ದುತ್ತಾ ಇರುತ್ತಂತೆ. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳಿಗೆ ಗುದ್ದುತ್ತಾ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬೇರೆ ಪಂಜರಕ್ಕೆ ಶಿಫ್ಟ್ ಮಾಡಿರ್ತಾರೆ, ಬೇರೆ ಬೋನಿಗೆ ಶಿಫ್ಟ್ ಮಾಡಿರ್ತಾರೆ. ಆ ಬೋನಲ್ಲಿ ಇರುವಂತಹ ಕೃಷ್ಣ ಮೃಗವನ್ನು ಕಾಣೆಯಾಗಿದೆ ಅಂತೇಳಿ, ಈಗ ನಾಪತ್ತೆ ಆಗಿದೆ ಅಂತೇಳಿ ಒಂದು ದೂರು ದಾಖಲಾಗಿದೆ. ಅದು ಕೃಷ್ಣ ಮೃಗ ದೂರು ದಾಖಲಾಗಿ 3 ತಿಂಗಳಾಗಿದೆ. ಇಲ್ಲವರು ಕೂಡ ಅಧಿಕಾರಿಗಳು ಅದನ್ನು ತುಂಬ ಗೌಪ್ಯವಾಗಿಟ್ಟಿದ್ದರು. 3 ತಿಂಗಳಾದರೂ ಕೂಡ ತನಿಖೆಯನ್ನು ಮಾಡಿಲ್ಲ ಇನ್ನು ಸೂಕ್ತ ರೀತಿಯಾಗಿ. ಆ ಕೃಷ್ಣ ಮೃಗ ಯಾವ ರೀತಿಯಾಗಿ ನಾಪತ್ತೆ ಆಯಿತು, ಯಾರಾದರೂ ಅದನ್ನು ಕತ್ಕೊಂಡು ಹೋದ್ರಾ, ಅಥವಾ ಯಾವುದಾದ್ರೂ ಬೇರೆ ವನ್ಯಜೀವಿಗಳು ಬಂದು ಅದನ್ನು ತಿಂದ್ಕೊಂಡು ಹೋಯ್ತಾ, ಅಥವಾ ಕೃಷ್ಣ ಮೃಗ ಎಲ್ಲಿ ಹೋಯ್ತು, ಸೊ ಅದೆಲ್ಲವನ್ನು ಕೂಡ ತನಿಖೆ ಮಾಡಬೇಕಾದ ಅಧಿಕಾರಿಗಳು 3 ತಿಂಗಳಾದರೂ ಕೂಡ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಮಾಡಿಲ್ಲ. ಇನ್ನು ಕೇವಲ ತನಿಖೆ ಹೆಸರಿನಲ್ಲಿ ಹಿರಿಯ ಅಧಿಕಾರಿಗಳು ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಿದೆ. ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇವರು DFO ದಾವಣಗೆರೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹರ್ಷವರ್ಧನ್ ಅಂತೇಳಿ. ಇವರು ಒಂದು ಕಡೆ ದಿವಸಕ್ಕೆ ಬೈಟನ್ನು ಕೊಟ್ಟಿದ್ದಾರೆ. ಅಂದರೆ ಯಾವಾಗ ಈ ಒಂದು ಒಂಟಿ ಕೃಷ್ಣ ಮೃಗ ಕಳ್ತನವಾಯಿತು ಅಥವಾ ನಾಪತ್ತೆ ಆಯಿತು, ಆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಯಾವಾಗ ನಾಪತ್ತೆ ಆಗಿತ್ತು ಅದ್ರ ಬಗ್ಗೆ ಹರ್ಷವರ್ಧನ್ ಒಂದು ಬೈಟನ್ನು ಕೊಟ್ಟಿದ್ದಾರೆ. ಅದು ನೋಡ್ತಾ ಹೋಗೋಣ. ಆ ಹರ್ಷವರ್ಧನ ಬೈಟ ನಂತರ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಈಗ ನಮ್ಮ ಇಂದಿರಾ ಪ್ರಿಯದರ್ಶಿನಿ ಮೃಗಾಲಯದಲ್ಲಿ ಒಂದು 3 ತಿಂಗಳ ಹಿಂದೆ ಒಂದು ಕೃಷ್ಣ ಮೃಗ ನಾಪತ್ತೆ ಆಗಿತ್ತು. ಅದು ಇನ್ನೂ ತನಿಖಾ ಹಂತದಲ್ಲಿದೆ. ಸೊ ಎಲ್ಲರೂ ಅಂದರೆ ನಮ್ಮಲ್ಲಿ ಏನು ಝೂ ಕೀಪರ್ಸ್ ಇದ್ದಾರೆ, ಯಾರು ಇಲ್ಲಿ ಓಡಾಡ್ತಾ ಇದ್ದಾರೆ ಸಿಬ್ಬಂದಿಗಳು, ಎಲ್ಲರನ್ನೂ ಸಸ್ಪೆಕ್ಟ್ ಮಾಡಿ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಇನ್ನೂ ಅದು ತನಿಖಾ ಹಂತದಲ್ಲಿದೆ. ಈಗ ಅಂದಾಜು ಒಂದು 20 ಕೃಷ್ಣ ಮೃಗಗಳಿದ್ದಾವೆ ನಮ್ಮಲ್ಲಿ. ಅದು ಒಂದು ಸಪ್ರೇಟಾಗಿ ಇಟ್ಟಿದ್ದರು, ಅದು ಕಾಣ್ತಾ ಇಲ್ಲ. ಅದು ಸುಮಾರು ಈ ಕಡೆ ಕಾಡು, ನಮ್ಮ ಝೂ ಹಿಂದ್ಗಡೆ ಕಾಡು ದೊಡ್ಡದಾಗಿದೆ. ಕಾಡಲ್ಲಿ ಏನಾದರೂ ಹೋಗಿದೆಯಾ ಅಥವಾ ಬೇರೆ ಹಿಂಡಲ್ಲಿ ಸೇರ್ಕೊಂಡಿದೆಯಾ ಅಥವಾ ಯಾವುದನ್ನು ಕಾಡು ಪ್ರಾಣಿ ತಗೊಂಡೋಗಿದೆಯಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ವಿವರವಾಗಿ ಅದನ್ನೆಲ್ಲ ತನಿಖೆ ನಡೆಸ್ತಾ ಇದ್ದೀವಿ. ಜೊತೆಗೆ CDR ಕಾಲ್ ರೆಕಾರ್ಡ್ಸನ್ನು ನಾವು ಒಳಪಡಿಸಿದ್ದೀವಿ ಇಲ್ಲೆಲ್ಲ ಕೆಲಸಗಾರರ ಅವರ ಮೊಬೈಲ್ ಫೋನ್ಗಳನ್ನು. ಈಗೆಲ್ಲ CCTV ಮತ್ತು ಕ್ಯಾಮ್ರಾಸು ಮತ್ತು ಈವನ್ ಟಿಕೆಟಿಂಗ್ ಇದರಲ್ಲೂ ನಾವು ಇದು ಸ್ಕ್ಯಾನ್ ಮಾಡಿ ತೊಗೊತಾ ಇದ್ದೀವಿ. ಜೊತೆಗೆ ಲೈಟಿಂಗು ಇರಲಿಲ್ಲ, ಸರಿಯಾಗಿ ಲೈಟಿಂಗು ಸಹ ಹಾಕ್ಸಿದ್ದೀವಿ. ಈಗ ಅದನ್ನು ಯಾಕಂದ್ರೆ ತನಿಖೆಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಾವು ನೀಡೋಕ್ಕಾಗಲ್ಲ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ನಿಮಗೆ ತಿಳಿಸ್ತೀವಿ ಏನಾಗಿದೆ ಅನ್ನೋದ್ರ ಬಗ್ಗೆ. ಇಲ್ಲಿರೋ ಸಿಬ್ಬಂದಿಗಳು ಎಲ್ಲ ಒಂದು ಸಹ ತನಿಖೆಗೊಳಪಡಿಸಿದೆ. ಎಲ್ಲರೂ, ಯಾಕಂದರೆ
ನಾವು ಅದು ಮಿಸ್ ಆಗಿದೆ ಅಂದರೆ ಈಗ ಯಾವ ಥರ ಈಗ ಪ್ರಾಣಿ ತೊಗೊಂಡೋಗಿದ್ರೆ ಅದನ್ನು ನಾವು ಚೆಕ್ ಮಾಡಬೇಕು, ಏನಾದರೂ ಚಿರತೆ ಏನಾದರೂ ತೊಗೊಂಡೋಗಿದೆಯಾ ಅನ್ನೋದ್ರ ಬಗ್ಗೆ, ಅಥವಾ ಬೇರೆ ಗುಂಪಲ್ಲಿ ಏನಾದರೂ ಸೇರ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆನೂ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಅಂದರೆ ಸರ್ ಇದು ಹೇಗೆ ಸರ್ ನಿಮಗೆ ಗೊತ್ತಾಗಿದೆ? ಅಂದರೆ ಈಗ ಏನಾದ್ರು ಕಂಪ್ಲೇಂಟ್ ಆಗಿದೆ ಈ ರೀತಿ ಮಿಸ್ ಆಗಿದೆ? ಯಾರೂ ಕಂಪ್ಲೇಂಟ್ ಇಲ್ಲ, ನಮ್ಮ ಕೀಪರ್ಸ್ ಬಂದು ಹೇಳಿದ್ರು ಬೆಳಿಗ್ಗೆ ಹಿಂಗಾಗಿದೆ ಅಂತ. ಬಂದು ಹೇಳಿದಾಗ ನಾವು ಆಮೇಲೆ ACF ಎಲ್ಲ ಬಂದಿದ್ದರು, ಬಂದು ಚೆಕ್ ಮಾಡಿಕೊಂಡು ಆಮೇಲೆ ಇಮಿಡಿಯೇಟಾಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇದರಲ್ಲಿ ಮ್ಯಾಜಿಸ್ಟ್ರೇಟ್ರಿಗೆ ಮತ್ತು ಇಲ್ಲೂ ಒಂದು ಇಮಿಡಿಯೇಟಾಗಿ ನಾವು ಅದನ್ನು ಒಳಪಡಿಸಿದ್ವಿ. ಎಸ್ DFO ಹರ್ಷವರ್ಧನ್ ಮಾತನಾಡಿದ್ದಾರೆ ಒಂದು ಕಡೆ ನ್ಯೂಸ್ ಜೊತೆ. ಕೃಷ್ಣಮೃಗ ನಾಪತ್ತೆಯಾಗಿ 3 ತಿಂಗಳಾಯ್ತಂತೆ. 3 ತಿಂಗಳ ಹಿಂದೆಗಡೆ ಕೃಷ್ಣಮೃಗ ನಾಪತ್ತೆಯಾಗಿದೆ ಅಂತೇಳಿ ಗಮನಕ್ಕೆ ಬಂದಿದೆ. ಅದು ತನಿಖೆ ಹಂತದಲ್ಲಿದೆಯಂತೆ. ಸೊ ಇನ್ನು 3 ತಿಂಗಳಾದರೂ ಕೂಡ ತನಿಖೆ ಆಗಿಲ್ಲ. ಸಸ್ಪೆಕ್ಟ್ ಮಾಡಿದಾರಂತೆ. ಅಲ್ಲೇನು ಕೆಲಸವನ್ನು ಮಾಡ್ತಾಯಿದ್ರು, ಗಾರ್ಡ್ಗಳಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ RFO ಆಗಿರ್ಬೋದು, ಅವ್ರ ಬಗ್ಗೆ ಸಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ. ಸೊ ಯಾರಾದರೂ ಅದನ್ನು ಕಳ್ತನ ಮಾಡಿ ಬೇರೆಗಡೆ ಶಿಫ್ಟ್ ಮಾಡಿದ್ರ, ಯಾರನ್ನ ಮಾರಾಟ ಮಾಡಿದ್ರ, ಎಲ್ಲ ಆ್ಯಂಗಲಲ್ಲೂ ಕೂಡ ಸಸ್ಪೆಕ್ಟ್ ಮಾಡಿ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ, ತನಿಖೆ ಮಾಡಬೇಕು ಅಂತೇಳಿ. ಅಲ್ಲಿ ಸುಮಾರು 20 ಕೃಷ್ಣಮೃಗ ಇದ್ವಂತೆ. ಏನು ಇಂದ್ರ ಪ್ರಿಯದರ್ಶಿನಿ ಕಿರು ಮೃಗಾಲಯ ಇದೆ, ಒಂದು 20 ಕೃಷ್ಣಮೃಗ, ಒಂದು 170 ಚುಕ್ಕಿ ಜಿಂಕೆಗಳು ಅಲ್ಲಿ ಇರುವಂಥದ್ದು. ಆ ಕೃಷ್ಣಮೃಗ ಏನಿತ್ತು, ಆ ಕೃಷ್ಣಮೃಗ ಅಲ್ಲಿ ಬೇರೆ ಪ್ರಾಣಿಗಳಿಗೆ ಗುದ್ದುತ್ತಾ ಇತ್ತಂತೆ. ಹಾಗಾಗಿ ಅದನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಒಂದು ಬೋನಲ್ಲಿ ಆ ಒಂಟಿ ಕೃಷ್ಣಮೃಗವನ್ನು ಇಟ್ಟಿದ್ರು. ಅದಕ್ಕೆ ಪ್ರತಿನಿತ್ಯ ಆಹಾರವನ್ನು ಕೊಡ್ತಾಯಿದ್ರು, ಎಲ್ಲವನ್ನೂ ಮಾಡ್ತಾಯಿದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಕಳೆದು ಬೆಳಗ್ಗೆ ಸೂರ್ಯ ಹುಟ್ಟೋದ್ರೊಳಗಡೆ ಆ ಕೃಷ್ಣಮೃಗ ಮಾಯವಾಗಿದೆ, ಅರ್ಥಾತ್ ಕಾಣೆಯಾಗಿದೆ, ನಾಪತ್ತೆಯಾಗಿದೆ. ಎಲ್ಲಿ ಹೋಯ್ತು ಅಂತ 3 ತಿಂಗಳಾದರೂ ಕೂಡ ಇನ್ನೂ ಪತ್ತೆ ಆಗಿಲ್ಲ. ಯಾರಾದರೂ ಅದನ್ನು ಕತ್ಕೊಂಡು ಹೋದ್ರ, ಅಥವಾ ಬೇರೆ ಯಾವ್ದಾದ್ರು ಚಿರುತೆನೋ ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿ ಬಂದದನ್ನು ತಿಂತ, ಏನೂ ಕೂಡ ಅರಣ್ಯ ಇಲಾಖೆಗೆ ಗೊತ್ತಿಲ್ಲ. ಇನ್ನೂ ತನಿಖೆಯನ್ನು ಮಾಡ್ತಾ ಇದ್ದಾರಂತೆ. ಸೊ ಎಲ್ಲ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೆ ನೋಟಿಸನ್ನು ಕೊಟ್ಟಿದ್ದೀವಿ, ಅವ್ರನ್ನ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಝೂ ಹಿಂದ್ಗಡೆ ದೊಡ್ಡ ಅರಣ್ಯ ಇದೆಯಂತೆ. ಅರಣ್ಯ ಇರೋ ಕಾರಣದಿಂದ ಚಿರತೆ ಬಂದಿರ್ಬೋದು ಅಂತ ಸಸ್ಪೆಕ್ಟನ್ನು ಮಾಡ್ತಾ ಇದ್ದಾರೆ. ನಾಟ್ ಕನ್ಫರ್ಮ್ ಇದು. ಚಿರತೆನೇ ಬಂದು ಹೊತ್ಕೊಂಡು ಹೋಗಿದೆ ಅಂತಂದರೆ ಇಲ್ಲಿ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಕನ್ಫರ್ಮೇಷನ್ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಶರವನ್ನು ಬರಿತಾಯಿದ್ರು. DF ಆಗಿರ್ಬೋದು ಅಥವಾ ಬೇರೆ ಅಧಿಕಾರಿಗಳು ಒಂದು ಶರ ಬರಿತಾಯಿದ್ರು. ಹೌದು, ಚಿರತೆ ಬಂದು ಅಟ್ಯಾಕ್ ಮಾಡಿ ಅಲ್ಲಿ ಬೋನ್ ಒಳಗಡೆ ಇದ್ದಂಥ ಒಂದು ಕೃಷ್ಣಮೃಗವನ್ನು ತೆಗೆದುಕೊಂಡು ಹೋಗಿದೆ ಅಂತೇಳಿ ಒಂದು ಶರವನ್ನು ಬರಿತಾಯಿದ್ರು. ಆದರೆ ಇನ್ನೂ ಕೂಡ ಶರ ಬರೆದಿಲ್ಲ. ಅಂದರೆ ಇನ್ನೂ ಸಸ್ಪೆಕ್ಟೆಡಲ್ಲಿದೆ. ಏನು ಚಿರತೆ ಬಂದಿತ್ತಾ, ಅಥವಾ ಅಲ್ಲಿ ಇರ್ತಕ್ಕಂಥ ಯಾರಾದರೂ ಆ ಸಿಬ್ಬಂದಿಗಳ ಒಂದು ಕೃಷ್ಣಮೃಗವನ್ನು ತಗೊಂಡೋಗಿ ಬೇರೆ ಯಾರು ಕೊಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ಎಲ್ಲ ಹಂತದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರಂತೆ. ಸೊ ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರಪ್ಪ ಇವರು ಅಂದರೆ, ಕಾಡಲ್ಲಿ ಹೋಗಿದೆಯಾ ಅಥವಾ ಬೇರೆ ಹಿಂಡಿನಲ್ಲಿ ಈಗೇನು ಚುಕ್ಕಿ ಜಿಂಕೆ ಇದ್ದಾವೆ, ಕೃಷ್ಣಮೃಗ, ಬೇರೆ ಬೇರೆ ಕೃಷ್ಣಮೃಗ ಇದೆ, ಆ ಜೊತೆ ಸೇರಿದೆಯಾ ಅಂತೇಳಿ ಇನ್ನೂ ತನಿಖೆ ಮಾಡ್ತಾ ಇದ್ದಾರಂತೆ. ನನಗೆ ಆಶ್ಚರ್ಯ ಆಗುತ್ತೆ, ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಗೊತ್ತಿರುತ್ತೆ ಆ ಕೃಷ್ಣಮೃಗ ಯಾವುದು ಅಂತೇಳಿ. ಏನು ಎಲ್ಲ ಪ್ರಾಣಿಗಳಿಗೆ, ಬೇರೆ ಬೇರೆ ಚುಕ್ಕೆ ಜಿಂಕೆಗಳಿಗೆ ಅಥವಾ ಬೇರೆ ಕೃಷ್ಣಮೃಗಗಳಿಗೆ ಏನು ಕೊಂಬಿನಿಂದ ಚುಚ್ಚುತ್ತಾ ಇತ್ತು ಅಥವಾ ಗುದ್ದುತ್ತಾ ಇತ್ತು, ಆ ಒಂದು ಕೃಷ್ಣಮೃಗ ಏನಾದರೂ ಹಿಂಡಿನ ಜೊತೆ ಸೇರಿದ್ದಿದ್ರೆ ಇಷ್ಟು ಗೊತ್ತಾಗಬೇಕಿತ್ತು. ಯಾಕಂದರೆ ಅದು ತನ್ನ ಪ್ರವೃತ್ತಿಯನ್ನು ಕಂಟಿನ್ಯೂ ಮಾಡ್ತಾ ಇತ್ತು. ಮತ್ತೆ ಹೋಗಿ ಆ ಗುಂಪಿನ ಜೊತೆ ಸೇರಿಕೊಂಡು ಯಾರಿಗೂ ಗುದ್ದುದೆ ಸೈಲೆಂಟಾಗಿ ಇರ್ತಾ ಇರಲಿಲ್ಲ. ಆ ಒಂದು ಕೃಷ್ಣಮೃಗ ಎಗೈನ ತನ್ನ ಆ ಬಿಹೇವಿಯರ್ ಏನಿತ್ತು, ಆ ಗುದ್ದುವ ಬಿಹೇವಿಯರನ್ನು ಕಂಟಿನ್ಯೂ ಮಾಡಬೇಕಿತ್ತು. ಆದರೆ ಆ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತಾದರೆ ಕೃಷ್ಣಮೃಗ ಖಂಡಿತವಾಗಿಯೂ ಆ ಹಿಂಡಿನಲ್ಲಿಲ್ಲ, ಅಥವಾ ಆ ಒಂದು ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯದ ಆವರಣದಲ್ಲಿ ಆ ಇಂದು ಒಂಟಿ ಕೃಷ್ಣಮೃಗ ಇಲ್ಲ. ಮತ್ತು ಎಲ್ಲೋ ಇತ್ತು ಒಂಟಿ ಕೃಷ್ಣಮೃಗ. ಎಲ್ಲ ರೀತಿಯಾಗಿ ತನಿಖೆಯನ್ನು ಮಾಡ್ತಿದ್ದಾರಂತೆ. ಕೊನೆಗೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳ CDR ಕೂಡ ಹಾಕ್ಸಿದ್ದಾರಂತೆ. ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದರಲ್ಲಿದ್ದರು, ಯಾವತ್ತು ಆ ಒಂದು ಕೃಷ್ಣಮೃಗ ನಾಪತ್ತೆ ಆಯಿತು, ಅಲ್ಲಿಂದ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಎಲ್ಲವನ್ನೂ ಕೂಡ CDR ಹಾಕಿ ತನಿಖೆಯನ್ನು ಮಾಡ್ತಿದ್ದಾರಂತೆ. ವಿಪರ್ಯಾಸ ಏನು ಗೊತ್ತಾ ವೀಕ್ಷಕರೇ, ಆ ಇಡೀ ಕೃಷ್ಣಮೃಗ ಏನೋ ಒಂದು ಕಿರು ಮೃಗಾಲಯ ಇದೆ, ಅಲ್ಲಿ ಯಾವುದೋ ಒಂದೇ ಒಂದು ಸಣ್ಣ CC ಕ್ಯಾಮ್ರಾ ಇಲ್ವಂತೆ. ಎಷ್ಟರ ಮಟ್ಟಿಗೆ ಆಧುನಿಕ ಪ್ರಪಂಚ, ಸಣ್ಣ ಸಣ್ಣ ಗಲ್ಲಿಗಳಲ್ಲಿ CC ಕ್ಯಾಮ್ರಾ ಹಾಕ್ತಿದ್ದಾರೆ. CC ಕ್ಯಾಮ್ರಾ ಹಾಕ್ಲಿಕ್ಕೆ ಏನೋ ಲಕ್ಷಾಂತರ ರೂಪಾಯಿ ಹಣ ಬೇಕಿರಲಿಲ್ಲ. ಕೇವಲ ಒಂದಷ್ಟು ಸಾವಿರಗಳಲ್ಲಿ CC ಕ್ಯಾಮ್ರಾಗಳನ್ನು ಅಲ್ಲಿ ಇಡೀ ಕೃಷ್ಣಮೃಗ ಇತ್ತು ಆ ಏರಿಯಾದಲ್ಲಿ, ಮತ್ತು ಕಿರು ಮೃಗಾಲಯದ ಆವರಣದಲ್ಲಿ ಸಂಪೂರ್ಣವಾಗಿ ಒಂದು CCTVಯನ್ನು ಕೇವಲ ಸಾವಿರಾರು ರೂಪಾಯಿಗಳಲ್ಲಿ ಹಾಕಿಸ್ಬೋದಿತ್ತು. ಆದರೆ ಇವತ್ತಿನವರು ಕೂಡ ಅಲ್ಲಿ ಒಂದು CCTV ಇರಲಿಲ್ವಂತೆ. ಹಾಗಾಗಿ ಈಗ ಏನು ಕೃಷ್ಣಮೃಗ ನಾಪತ್ತೆ ಪ್ರಕರಣ ಆಯಿತು, ಪ್ರಕರಣ ಆದ ಮೇಲೆ CCTVಯನ್ನು ಹಾಕ್ಸಿದ್ದಾರಂತೆ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ರೀತಿಯಲ್ಲಿ ಆ ಕೃಷ್ಣಮೃಗ ಎಲ್ಲೋಯ್ತು ಅನ್ನೋಂಥದ್ದೇ ಗೊತ್ತಿಲ್ಲ. ಆ ಕೃಷ್ಣಮೃಗ ಯಾವುದು ಗೊತ್ತಾ, ನಾನು ಹೇಳ್ತಾ ಇದ್ದೆ, ಸಚಿವ SS ಮಲ್ಲಿಕಾರ್ಜುನ್ ಒಂದು ಇಶ್ಯೂ ಆಗಿತ್ತು, ವನ್ಯಜೀವಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ದೊಡ್ಡ ಇಶ್ಯೂ ಆಗಿತ್ತು ಸ್ಟೇಟ್ನಲ್ಲಿ. ಅದೊಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟು ಕ್ಲೀನ್ ಚಿಟನ್ನು SS ಮಲ್ಲಿಕಾರ್ಜುನ್ ಕೊಟ್ಟಿದೆ. SS ಮಲ್ಲಿಕಾರ್ಜುನ್ ಅವರ ಫಾರ್ಮ್ ಹೌಸಲ್ಲಿ ಏನು ಕೃಷ್ಣಮೃಗ, ಜಿಂಕೆ, ಬೇರೆ ಬೇರೆ ಪ್ರಾಣಿಗಳಿದ್ವು, ವನ್ಯಜೀವಿಗಳಿದ್ವು, ಆ ಎಲ್ಲ ವನ್ಯಜೀವಿಗಳನ್ನು ರಕ್ಷಣೆಯನ್ನು ಮಾಡಿ ಆನಗೋಡು ಸಮೀಪದ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯಕ್ಕೆ ಶಿಫ್ಟನ್ನು ಮಾಡಿದರು. ಆ ಒಂದು ವನ್ಯಜೀವಿಯೇ, ಆ ಒಂದು ಕೃಷ್ಣಮೃಗನೇ ಈಗ ನಾಪತ್ತೆ ಆಗಿರುವಂಥದ್ದು. ಸೊ ಇಲ್ಲವರು ಕೂಡ ಯಾವ ಒಂದು
ಆ ಒಂದು ಅಂಶ ಕೂಡ ಕಾಣ್ತಾ ಇಲ್ಲ ಅಲ್ಲಿ. ಒಂದು ವೇಳೆ ಚಿರತೆ ಬಂದಿತ್ತು ಅಂತೇಳಿ ಒಂದಷ್ಟು ಜನ ಅಧಿಕಾರಿಗಳು ಹೇಳ್ತಾ ಇದ್ರು, ಅಲ್ಲೇನು RFO ಇದ್ದಾರೆ ಹಿದಾಯತ್ ಅಂತೇಳಿ ಅವ್ರು ಹೇಳ್ತಾ ಇದ್ರು, ಇಲ್ಲ ಸರ್ ಚಿರತೆ ಇಲ್ಲಿ ಸೈಟ್ ಆಗ್ತಾ ಇರುತ್ತೆ, ಹಾಗಾಗಿ ಚಿರತೆ ಬಂದು ತೆಗೆದುಕೊಂಡು ಹೋಗಿರ್ಬೋದು ಅಂತೇಳಿ ಉಡಾಫೆಯಾಗಿ ಮಾತನಾಡ್ತಾ ಇದ್ರು. ಸುಮಾರು 10 ರಿಂದ 15 ಅಡಿ ಎತ್ತರ ಇರುವಂತಹ ಒಂದು ಬೋನಿನ ಒಳಗಡೆ ಬಂದು ಚಿರತೆ ಈ ಒಂದು 15 ರಿಂದ 20-30 kg ತೂಕ ಇರುವಂತಹ ಒಂದು ಕೃಷ್ಣಮೃಗವನ್ನು ಕತ್ತಿಗೆ ಬಾಯಿ ಹಾಕಿ ಹಿಡ್ಕೊಂಡು ಹೋಗಿದೆ ಅಂತ ಹೊರಗಡೆ. ಸೊ ಹಾಗೆ ಹಿಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದರ ಬ್ಲಡ್ ರಕ್ತನಾದರೂ ಅಲ್ಲಿ ಬಿದ್ದಿರಬೇಕಲ್ವ, ಯಾವುದು ಕೂಡ ಅಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ 3 ತಿಂಗಳಿಂದ ನಿರಂತರವಾಗಿ ಒಂದು ತನಿಖೆಯನ್ನು ಮಾಡ್ತಿದ್ದಾರಂತೆ ಅಧಿಕಾರಿಗಳು. ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು ಏನಂದರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು. ಯಾವಾಗ ಈ ವಿಚಾರ ಹೊರಗಡೆ ನ್ಯೂಸ್ಗೆ ಗೊತ್ತಾಗುತ್ತೋ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅಂತ ಫೀಲ್ಡಿಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದೇನೆಂದರೆ ಆ ಒಂದು ಕೃಷ್ಣಮೃಗ ಎಲ್ಲೋಗಿದೆ ಅಂತ ಇವತ್ತಿನವರೆಗೂ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿಯೂ ಅದು ಚಿರತೆ ದಾಳಿ ಮಾಡಿ ಚಿರತೆ ತೆಗೆದುಕೊಂಡು ಹೋಗಿದೆ ಅನ್ನಲಿಕ್ಕೆ ಅಲ್ಲಿ ಯಾವ ಪುರಾವೆಗಳು ಕೂಡ ಇಲ್ಲ. ಅಥವಾ ಬೇರೆ ಹಿಂಡಿನ ಜೊತೆಗೆ ಬೇರೆ ಇಲ್ಲ ಇರುವಂತಹ ಚುಕ್ಕಿ ಜಿಂಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಗಳ ಜೊತೆ ಹೋಗಿದೆ, ಆ ಹಿಂಡಲ್ಲಿ ಸೇರಿಕೊಂಡಿದೆ ಅನ್ನೋದು ಕೂಡ ಯಾವ ಪುರಾವೆಗಳು ಕೂಡ ಇಲ್ಲ. ಸೊ ಎಲ್ಲೋಯ್ತು ಆಗಿದ್ದರೆ ಎಲ್ಲೋಯ್ತು ಅಂತಂದೇಳಿ ಇವತ್ತಿನವರು ಕೂಡ ತನಿಖೆ ಆಗಿಲ್ಲ. ಕೇವಲ ಅರಣ್ಯ ಇಲಾಖೆ ವ್ಯಾಪ್ತಿ ಒಳಗಡೆ ತನಿಖೆ ನಡೀತಾ ಇದೆ. ಯಾವುದೇ ರೀತಿಯಾಗಿ ಪೊಲೀಸ್ ಸ್ಟೇಷನಲ್ಲಿ FIR ಆಗಿಲ್ಲ. ಪೊಲೀಸರ ಒಂದು ಏನು ತನಿಖಾ ಹಂತ ಇರುತ್ತೆ, ತನಿಖಾ ಒಂದು ವೇಗ ಇರುತ್ತೆ, ಆ ವೇಗದಲ್ಲಿ ಯಾವುದೇ ರೀತಿಯ ತನಿಖೆ ಆಗ್ತಾ ಇಲ್ಲ. ಅಂದರೆ ಅರ್ಥ ಆಗ್ತಿದೆಯೋ ಅಲ್ಲಿ ಏನು ಒಂಟಿ ಕೃಷ್ಣಮೃಗ ಕಾಣೆಯಾಗಿದೆ, ಆ ಒಂಟಿ ಕೃಷ್ಣಮೃಗ ಕಾಣೆಯಾಗಿರುವ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಎಲ್ಲ ರೀತಿಯಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ 3 ತಿಂಗಳಾಗಿದೆ, ಇನ್ಸಿಡೆಂಟಾಗಿ 3 ತಿಂಗಳಾಗಿದೆ. 3 ತಿಂಗಳಾದರೂ ಕೂಡ ಒಂದೇ ಒಂದು ಮಾಧ್ಯಮ ಪ್ರಕಟಣೆಯನ್ನು ಅಲ್ಲಿಯ DFO ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಒಂದೇ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಕಳೆದ ಒಂದು 2 ದಿನಗಳ ಹಿಂದೆ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಒಂದು ಹೆಮರಾಜಿಕ್ ಸೆಪ್ಟಿಸಿಮಿಯಾ ಅಂತೇಳಿ ಒಂದು ರೋಗ ಬಂದಿದೆ, ಆ ರೋಗದಿಂದ ಚುಕ್ಕಿ ಜಿಂಕೆಗಳು ಸಾವನ್ನಪ್ಪಿದ್ದಾವೆ, ಹಾಗಾಗಿ ನಾವು ಮೃಗಾಲಯವನ್ನು ಬಂದ್ ಮಾಡಿದ್ವಿ, ಸಾರ್ವಜನಿಕರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಅದೇ ರೀತಿಯಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸ್ಬೇಕಿತ್ತು. ಯಾವಾಗ ಒಂಟಿ ಕೃಷ್ಣಮೃಗ ನಾಪತ್ತೆ ಆಯಿತು ಆಗ ಒಂದು ಮೀಡಿಯಾ ಪ್ರೆಸ್ ನೋಟನ್ನು ಬಿಡಬೇಕಿತ್ತು. ಈ ರೀತಿಯಾಗಿ ಒಂದು ಒಂಟಿ ಕೃಷ್ಣಮೃಗ ನಾಪತ್ತೆಯಾಗಿದೆ ಅಂತಂದೇಳಿ ಕೊಡಬೇಕಿತ್ತು, ಆದರೆ ಕೊಟ್ಟಿಲ್ಲ. ಯಾರೂ ಕೂಡ ಗೊತ್ತಿಲ್ಲ ಇವತ್ತಿನವರೆಗೂ. ದಾವಣಗೆರೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ವಿಚಾರ ಗೊತ್ತಾಗಿಲ್ಲ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನೋ ಗೊತ್ತಿಲ್ಲ. ಸೊ ಮೇಲ್ನೋಟಕ್ಕೆ ನೋಡಿದ್ರೆ ಆ ಅಧಿಕಾರಿಯನ್ನು ಏನಾಗಿರ್ತಕ್ಕಂಥ RFO ಆಗಿರ್ಬೋದು ಅಥವಾ ಬೇರೆ ಸಿಬ್ಬಂದಿಗಳನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹಿರಿಯ ಅಧಿಕಾರಿಗಳು ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸಾಕಷ್ಟು ಜನಕ್ಕೆ ನಮಗೆ ಒಂದಷ್ಟು ಜನ ಮಾಹಿತಿಯನ್ನು ಕೊಡ್ತಾಯಿದ್ರು ಏನಾಯಿತು ಅಂತ. ಅಲ್ಲಿ ಅದೇ ಊರಿನ ಅಕ್ಕಪಕ್ಕದವರು, ಆ ಅರಣ್ಯ ಏನು ಕಿರುಮೃಗಾಲಯಕ್ಕೆ ಹೋಗಿ ಬಂದಂಥವ್ರು ಒಂದಷ್ಟು ಮಾಹಿತಿಯನ್ನು ಕೊಡ್ತಾಯಿದ್ರು ಏನಾಗ್ತಿದೆ ಏನು ಅಂತೇಳಿ. ಶಾಸಕ ಬಸವಂತಪ್ಪ ಕೂಡ ಹೋಗಿದ್ರು ಅಲ್ಲಿಗೆ. ಬಸವಂತಪ್ಪ ಕೂಡ ಹೋಗಿ ಅಲ್ಲಿ ಏನು ಫುಡ್ ಸರಿ ಇಲ್ಲ, ಎಲ್ಲ ರೀತಿಯಾದ ಒಂದು ಆರೋಪವನ್ನು ಶಾಸಕ ಬಸವಂತಪ್ಪನವರು ಕೂಡ ಮಾಡ್ತಾಯಿದ್ರು. ಇಡೀ ಇಂದಿರಾ ಪ್ರಿಯದರ್ಶಿನಿ ಮೃಗಾಲಯ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿದೆ, ಅಕ್ರಮಗಳ ಕರ್ಮಕಾಂಡವಾಗಿದೆ. ಒಂದು ಕೃಷ್ಣ ಮೃಗವನ್ನು ನೋಡ್ಕೊಳ್ಳಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂತಾದರೆ ಯಾವ ರೀತಿಯಾಗಿ ಇವರು ಸೇಫ್ ಮಾಡ್ತಾರೆ ಇರುವಂತಹ ವನ್ಯಜೀವಿಗಳನ್ನು? ಸಂಬಳ ಕೊಡ್ತಿದೆ ಸರ್ಕಾರ, ಸಾವಿರಾರು ರೂಪಾಯಿ ಸಂಬಳ ಕೊಡ್ತಾ ಇದೆ, ಲಕ್ಷಾಂತರ ರೂಪಾಯಿ ಅವರಿಗೆ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಮಾಡ್ತಾಯಿದ್ದು. ಒಂದು ಮೃಗಾಲಯದ ವ್ಯಾಪ್ತಿಯಲ್ಲಿರುವಂಥದ್ದು, ಯಾವುದೋ ಬಿಡಪ್ಪ ಕಾಡಲ್ಲಿರುವಂಥದ್ದು ಬೇರೆ ಕಡೆ ಇರುವಂಥದ್ದಲ್ಲ. ಒಂದು ಫೆನ್ಸಿಂಗ್ ಹಾಕಿದಂತೆ ಮೃಗಾಲಯಕ್ಕೆ, ಫೆನ್ಸಿಂಗ್ ಹಾಕ್ಕೊಂಡು ಮೃಗಾಲಯದ ಒಳಗಿರುವಂತಹ ಒಂದೇ ಒಂದು ಕೃಷ್ಣ ಮೃಗವನ್ನು ನಿಮಗೆ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಯಾಕೆ ಬೇಕು ಆ ಕೃಷ್ಣ ಒಂದು ಕಿರು ಮೃಗಾಲಯ ನಿಮಗೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಒಂದು ಅನುಮಾನಗಳ ಹುತ್ತ ಇದೆ ಅದರಲ್ಲಿ. ಯಾಕಂದರೆ ಎಲ್ಲೋಯ್ತು ಆ ಕೃಷ್ಣ ಮೃಗ ಅಂತೇಳಿ 100% ಆ ಹಿಂಡಲ್ಲಂತೂ ಇಲ್ಲ. ಚಿರತೆ ಬಂದು ತೆಗೆದುಕೊಂಡು ಹೋಗಿರೋದಕ್ಕೆ ಯಾವ ಪುರಾವೆಗಳು ಕೂಡ ಇಲ್ಲ. ಮತ್ತು ಎಲ್ಲೋಯ್ತು ಇದಕ್ಕೆ 3 ತಿಂಗಳಾದರೂ ಕೂಡ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಇನ್ನಾದರೂ ಈ ಸುದ್ದಿ ಬ್ರೇಕ್ ಆದಮೇಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಆ ಒಂಟಿ ಕೃಷ್ಣಮೃಗ ಎಲ್ಲಿ ಹೋಯಿತು, ಯಾರಾದರೂ ಅದನ್ನು ಕದ್ಕೊಂಡು ಹೋದ್ರ, ಬೇರೆ ಯಾರಿಗಾದ್ರೂ ಮಾರಾಟವನ್ನು ಮಾಡಿದ್ರ, ಯಾರೋ ಬೇಟೆಗಾರರಿಗೆ ಮಾರಾಟ ಮಾಡಿದ್ರ, ಎಲ್ಲ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಸುಮಾರು 10 ರಿಂದ 15 ಅಡಿ ಎತ್ತರ ಇರುವಂತಹ ಒಂದು ಫೆನ್ಸಿಂಗನ್ನು ದಾಟಿ ಚಿರತೆ ಬಂದು ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಇದೆ. ಆದರೆ ಬಹಳ ವಿರಳ ಅದು. ಯಾಕಂದರೆ ಆ 3 ತಿಂಗಳ ಹಿಂದೆ ಆ ಮಾಯಕೊಂಡ ವ್ಯಾಪ್ತಿ ಆಗಿರ್ಬೋದು ಅಥವಾ ಆನಗೋಡು ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದ ಚಿರತೆ ಸೈಟ್ ಆಗಿಲ್ಲ. ಒಂದು ವೇಳೆ ಚಿರತೆ ಸೈಟ್ ಆಗಿ ಸುದ್ದಿಯಾಗಿ ಆ ರೀತಿಯಾಗಿ ಆಗಿದ್ದರೆ ಒಂದು ಅನುಮಾನವನ್ನು ಪಡ್ಬೋದಿತ್ತು. ಆದರೆ ಒಳಗಡೆ ಯಾವುದೇ ರೀತಿಯ ಚಿರತೆ ಬಂದಿರುವಂಥ ಕುರುಹುಗಳಿಲ್ಲ. ಅವರೆಲ್ಲ ಕೇವಲ ಯಾವುದೊಂದು ಚಿರತೆಯ ಉಗುರು ಮರದ ಮೇಲೆ ಮೂಡಿದೆ ಅಂತೇಳಿ, ಅದು ಚಿರತೆಯ ಉಗುರು ಹೌದೋ ಅಲ್ವೋ ತನಿಖೆ ಆಗಿದೆಯೋ ಗೊತ್ತಿಲ್ಲ. ಆದರೆ ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವ ಪ್ರಯತ್ನವನ್ನು ಅರಣ್ಯ ಇಲಾಖೆ ಮಾಡ್ತಾಯಿತ್ತು. ಆ ಪ್ರಯತ್ನಕ್ಕೆ ಒನ್ಗಡೆ ನ್ಯೂಸ್ ಬ್ರೇಕ್ ಹಾಕಿದೆ. ಇದು ಜನರಿಗೆ ಗೊತ್ತಾಗಬೇಕು, ಅರಣ್ಯ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ, ಯಾವ ರೀತಿಯಾಗಿ ಕರ್ಮಕಾಂಡಗಳು ನಡೀತಿದ್ದಾವೆ ಅಂತೇಳಿ ಅರಣ್ಯ ಇಲಾಖೆ ಸಚಿವರು ನೋಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಆ ವನ್ಯಜೀವಿ ಎಲ್ಲಿ ಹೋಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಯಾರಿಗೆ ನ್ಯಾಯ ಸಿಗಬೇಕಿರೋದು ಅಂತಂದರೆ ಯಾರು ವನ್ಯಜೀವಿ ಇದ್ದಾರೆ, ಯಾರು ಕೃಷ್ಣ ಮೃಗವನ್ನು ನೋಡಲಿಕ್ಕೆ ಅಥವಾ ಬೇರೆ ಬೇರೆ ಪ್ರಾಣಿಗಳನ್ನು ನೋಡಲಿಕ್ಕೆ ಮೃಗಾಲಯಕ್ಕೆ ಬರ್ತಾರೆ ಅಂಥವ್ರಿಗೆ ನ್ಯಾಯ ಸಿಗಬೇಕು. ಅರ್ಥಾತ್
ಯಾರೆಲ್ಲ ಈ ರೀತಿಯಾದ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಶಿಕ್ಷೆ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಂದಷ್ಟು ಪ್ರಾಣಿಗಳನ್ನು ನೋಡಲಿಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಆ ಮೃಗಾಲಯಗಳು ಬರ್ತವೆ. ಅದರ್ವೈಸ್ ಮೃಗಾಲಯಗಳು ಕೂಡ ಕೇವಲ ಖಾಲಿ ಬೋನ್ಗಳಾಗಿ ಒಂದು ಖಾಲಿ ಪ್ರದೇಶವಾಗಿ ಉಳಿಬೇಕಾಗತ್ತೆ. ಎಸ್, ಇದು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿರುವಂತಹ ಸುದ್ದಿ ಒಂಟಿ ಕೃಷ್ಣ ಮೃಗ. ನೋಡೋಣ, ಇದನ್ನು ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ, DFO ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ, ಎಲ್ಲವನ್ನೂ ಕೂಡ ನಾವು ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಆ ಒಂಟಿ ಕೃಷ್ಣ ಮೃಗ ಎಲ್ಲಿ ಹೋಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲನ್ನು ಕೊಡುವಂಥ ಪ್ರಯತ್ನವನ್ನು ನಿಮ್ಮ ಒನ್ ಕನ್ನಡ ನ್ಯೂಸ್ ಮಾಡುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.